ಅಂಬಾ ನಿನಗ ಅನುಬಾರದೆ ನಂದನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸುರರ ಕೊಂದಂತ ಹೆಸರಾದಂಬ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾವ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ತಲ್ಪವಿದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ. ಕಾಕಿನ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಲಿದ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ. ಅನುಬಾರದೆ ನಂದನೆ ಅಂಬಾ ನಿನಗ ಅನುಬಾರದೆ ನಂದನೆ ಶಾಂಭವಿ ನಿನಗ ಅನುಬಾರದೆ ನಂದೆ ಅನುಚಿತವಾದ ಮಾತು ಅಸುರರ ಕೊಂದಂತ ಹೆಸರಾದಂಬ ನಿನಗ ಅನುಬಾರದೆ ನಂದನೆ ಅಂಬಾ ನಿನಗ ಅನುಬಾರದೆ ನಂದನೆ ಶಾಂಭವಿ ನಿನಗ
ದುಷ್ಟರಿಗೆ ದುರ್ಗಿಯಾದೆ ನಿಷ್ಠರಿಗೆ ನಿಜ ಪದವಿ. ದುಷ್ಟರಿಗೆ ದುರ್ಗಿಯಾದೆ ನಿಷ್ಠರಿಗೆ ನಿಜ ಪದವಿ. ಅಷ್ಟ ಐಶ್ವರ್ಯವುಳ್ಳ ಸೃಷ್ಟಿಕರ್ತನ ರಾಣಿ ಸೀತಾದೇವಿಯಳೆಂದೇನೆ. ಕಾಸದಿ ಮಗನ ಚಿರಬೇಡಿದವಳಂದೆನೆ. ಅಷ್ಟೈಶ್ವರ್ಯ ವರಪಾದ ಕೊಡುವಂದೆನೆ. ಮರ್ತ್ಯಕ್ಕೆ ಬಂದು ಶ್ರೇಷ್ಠವಾದ ವರ ಗೆಲಿದು ನಷ್ಟ ಮಾಡಿದಿ ತಾಯಿ. ಶ್ರೇಷ್ಠವಾದ ವರ ಗೆಲಿದು ನಷ್ಟ ಮಾಡಿದಿ ತಾಯಿ. ಅನುಬಾರದೇನಂದೆನೆ ಅಂಬಾ ನಿನಗ ಅನುಬಾರದೇನ. ಮಾಡಿಕೊಂಡಿರುವ ವೇದಿಕೆ ಅಲಂಕರಿಸಿದರೆ ಅದೇ ರೀತಿಯಾಗಿ ಮಲ್ಲಿಕಾರ್ಜುನ ಬೇರ್ಕಲ್ ಪ್ರಸ್ತುತ ಗ್ರಾಮ ಪಂಚಾಯತ್ ಸದಸ್ಯರು ಬೇರ್ಕಲ್ ತಾಂಡ ಇವರು ವೇದಿಕೆಯನ್ನು ಅಲಂಕರಿಸಿ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ವಡಗೇರಿ ತಾಲೂಕಿನ ಬೀರನ್ ಗ್ರಾಮದಲ್ಲಿ ಶ್ರೀ ದೇವಿಯ ಬಯಲಾಟ ಕಾರ್ಯಕ್ರಮ ಇಂದು ಆರಂಭಿಸ್ತಾ ಇದೀವಿ. ಮೊದಲ ಒಂದು ಪ್ರಯೋಗ. ಈ ಒಂದು ಕಾರ್ಯಕ್ರಮನ ಉದ್ಘಾಟಕರಾಗಿ ಆಗಮಿಸಲಾಗಿತ್ತು ಸಮಾಜದ ಸೇವಕರು ಗಿರಿನಾಡಿನ ಕರ್ಣ ಅಂತ ಹೇಳ್ಬೋದು. ಈ ಒಂದು ಯಾದಗಿರಿ ಮತಕ್ಷೇತ್ರದಲ್ಲಿ ಗಿರಿನಾಡಿನ ಕರ್ಣ ಅಂತಂದ್ರೆ ಏನು ತಪ್ಪಾಗ್ಲಿಕ್ಕಿಲ್ಲ. ಅಹಿಂದ ಸಮಾಜದ ಮುಖಂಡರಾದಂತ ಅಣಿಬಿಗೌಡ ಬೀರನಂಕಲ್ ಅವರು ಅನುಪಸ್ಥಿತಿಯಲ್ಲಿ ಯಾವುದೋ ಒಂದು ಕಾರಣಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಆಗಮಿಸಿಲ್ಲ. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರ ಸುಪುತ್ರರಾದಂತ ಮಾಣಿಕ್ ರೆಡ್ಡಿ ಎಚ್ ಬೀರನಂಕಲ್ ಅವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಾರ. ಅವರೆಲ್ಲರಿಗೂ ತಮ್ಮ ಪರವಾಗಿ ಮತ್ತು ನಮ್ಮ ಇಡೀ ಬಯಲಾಟದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವ್ರನ್ನ ಈ ಒಂದು ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿ ಒಳಗೆ ಆಗಮಿಸಂತ ನಮ್ಮ ಭಾಗದ ದಯವಿರಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸ ತಾವೆಲ್ಲರೂ ಶಾಂತರಿಂದ ವರ್ತಿಸಬೇಕಾಗಿ ವಿನಂತಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮನ ಜ್ಯೋತಿ ಒಳಗೆ ಆಗಮಿಸಂತ ಬರ್ಬೇಕಾಗಿತ್ತು, ಕಾರಣದಿಂದ ಬಂದಿಲ್ಲ. ಮಲ್ಲಿಕಾರ್ಜುನ ಗೌಡ ಗುತ್ತಿದಾರ ಅವರು ಕಾರಣಗಳಿಂದ ಬರಲಿಲ್ಲ ಕಾರಣ ಅವರ ಸುಪುತ್ರರಂತ ಸಾಬರೆಡ್ಡಿ ಎಂ ಬೀರನಕಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದಾರ. ತಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ಇಡೀ ಒಂದು ಕಾರ್ಯಕ್ರಮದ ಎಲ್ಲ ಸರ್ವ ಸದಸ್ಯರು, ಸರ್ವ ಮುಖಂಡರು, ಇಡೀ ಗ್ರಾಮಸ್ಥರು ಮತ್ತು ಎಲ್ಲ ಹಿಮ್ಮೇಳ ಮತ್ತು ಎಲ್ಲ ಒಂದು ಸಹಕಾರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತ ಸ್ವಾಗತ ಬಯಸ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಹೃತ್ಪೂರ್ವ ಸ್ವಾಗತ. ಕಾರ್ಯಕ್ರಮದ ಒಂದು ಪ್ರಮುಖ ಹಂತ ಅಂತ ಹೇಳಬಹುದು. ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಕರು ಈ ಒಂದು ಕಾರ್ಯಕ್ರಮದ ಪ್ರಮುಖ ಘಟ್ಟ ಅಂತ ಹೇಳಬಹುದು. ಎಲ್ಲ ಮುಖಂಡರು ಯಶಸ್ವಿಗೊಳಿಸಬೇಕು. ತಾವೆಲ್ಲರೂ ಚಪ್ಪಾಳೆ ಮುಖಾಂತರ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದೆ. ಎಲ್ಲ ಮುಖಂಡರು ಆಮೇಲೆ ಪ್ರೇಕ್ಷಕರು ಕೂಡ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮ ಧನ್ಯವಾದಗಳು. ಮುಖಂಡರು ಸಹಕರಿಸಬೇಕು. ಗ್ರಾಮಸ್ಥರು ಮತ್ತು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು. ಧನ್ಯವಾದಗಳು ಸಾವರೆಡ್ಡಿ ಬೀರನಕಲ್ ಅವರಿಗೂ ಮತ್ತು ಎಲ್ಲ ಒಂದು ಸರ್ವ ಬಂದದ
ಸ್ವೀಕರಿಸಬೇಕು. ಸಾಬರೆಡ್ಡಿ ಎಂ ಬೀರನ್ಕಲ್ ಅವರು, ಸಾಬರೆಡ್ಡಿ ಗೌಡ ಬೀರನ್ಕಲ್ ಅವರು, ಧನ್ಯವಾದಗಳು. ಅದೇ ರೀತಿ ಅನ್ಸಲ್ಲ ಧನ್ಯವಾದಗಳು. ಕಾಡಿಂಗಾರ ಇವರಿಗೆ ಧನ್ಯವಾದಗಳು. 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 ಅದೇ ರೀತಿಯಾಗಿ ಗುರುಬಸವ ತೋಟದವರಿಗೆ ಹನುಮಂತ ಪೂಜಾರಿ ಅವರ ಸನ್ಮಾನ. ಅದೇ ರೀತಿಯಾಗಿ ತಿಮ್ಮಣ್ಣ ಕಂಪನಿಯ ಮ್ಯಾನೇಜರ್ ಅಂತಕ್ಕಂಥ ಅವ್ರ ಮೂರು ನಿಮಿಷ ಅಲ್ಲಪ್ಪ ರಾಮದವ್ರಿಗೆ ಇವರಿಗೆ ದೇವಪ್ಪ ತೋಟದವರಿಂದ ಇಬ್ಬರಿಗೆ ಸನ್ಮಾನ. ಈ ಕಡೆ ಮಾಮ ಈ ಕಡೆ ಮಾಡಿ ಸನ್ಮಾನ ಮಾಡ್ಬೇಕು. ಈ ಕಡೆ ಮಲಪ ಒಂದು ಇವರು ಸನ್ಮಾನಿಸಬೇಕು ಏನಂತ ಇದ್ದೀರಿ ಕಂಪನಿ ಮಾಲಕರಿಗೆ, ಕಂಬೈಶ್ವರವರಿಗೆ, ಕಂಬೈಶ್ವರ
ಕ್ಯಾಮ್ರಾ ಮೆಮರಿ ಕಾರ್ಡ್ದಾಗ ನಾನು ಮಹಾರಾಜನಂತ
ಅಲ್ಲೋಲ ಕಲ್ಲೋಲ ಧೈರ್ಯ ಮನಿತರಾಗಿ ಎನ್ನ ಸಮ್ಮುಖದ ನಿಂತು ಮಾತನಾಡಿಸುವ ಮೀನುದಾರ ಸುಬ್ಬಟ ಗೋಡೆನ್ನ ಅರ್ಬಟ ಯಪ್ಪ ಏನೇ ಮಾಡಿದ್ರು ನಾನು ಸುಮ್ಮನೆ ಮಾತಾಡ್ತೀನಿ ಯಾವ ನಾನು ಬೈತಾನ ನನಗ ನೋಡಪ್ಪ ದರ್ಗದ ಮುಂದೆ ದಾರಿ ಬಿಟ್ಟ ಕ್ಯಾತಾಳಪ್ಪ ಸಪ್ಲ ಹತ್ತ ಕಾಲಪುರ ಗೋಡ್ ಕಟ್ಬಿಟ್ಟು ಅಂತ ನಾಲ್ಕರ ಗೋಡ್ ನಾವು ಹೋದ್ರೆ ನನಗ ಯಾದಗಿರಿ ಗೋಡಿ ಮಂದಿ ಎತ್ತುಕೊಂತ ಅಂತ ಗಡಬಡ ಬಿದ್ದಂತ ಸಾರಥಿ ಸಾತ್ರಿದ್ದಾರೆ ರಾಜ ನೀ ರವಿ ಗೋಡ್ ತೇಜ ನಿನ್ನ ಧೈರ್ಯ ಗಾಂಭೀರ್ಯ ವಿನಕ್ತಿಗಳಿಗೆ ನಾ ಮೆಚ್ಚಿದೆ ಇಡೀ ಸ್ವಚ್ಛದಿಂದಿರುವ ನಿನ್ನ ಕರಗಳಿಗೆ ಪಚ್ಚಲ ಹಾಕಿಕೋ. ಇದು ಅಲ್ಲದೆ ಒಂಟೆ ಮುತ್ತಿನ ಕಂಠಿ ಕಂಠಾಭರಣ ನಿನಗೊಪ್ಪಿತು. ಯಾವುದರೆಂದರೆ ಶಿಶಿಸ್ತಿದೆ ಪ್ರಶಿಸ್ತಿದೆ ಸಮಸ್ತ ವಸ್ತು ವಿಸ್ತೀರ್ಣ ಚಿತ್ರ ವಿಚಿತ್ರವಾದ ಕನಕ ನವ ರತ್ನಗಳಿಂದ ದೈವ ರಾಜಧಾನಿಗೆ ರಾಜ ಎನಿಸುವ ಪೂರ್ಣಚಂದ್ರಂತೆ ಶೋಭಿಸುವ ಸಾಕ್ಷಾತ್ನಾದ ದೇವೇಂದ್ರ ಮಹಾರಾಜರೆಂದು ಜೈ ಬೇರೆಯನ್ನು ಹೊಡಿಸುವ ಸ್ವಲ್ಪ ಕರೆಗೆ ತಿಳಿಸು ಸಾರಥ್ಯ ಜಗ್ರತೆ ಬಂದ ಕಾರಣವೇನೆಂದರೆ ಸಿಂಗಾರದಿಂದ ಕೆಂಗಿ ನಡೆಸುವ ಬಂಗಾರದ ತೇರಿಗೆ ನವಾತುರುಗಳನ್ನು ಬಂಧಿಸಿ ರಥರೂಢನಾಗಿ ಅಂಗಣ ಮುಡಿ ಸಚಿ ಸಮೇತನಾಗಿ ಈ ಕೊಯ್ ಬಂಗಾರದ ಬಳಿಯಂತೆ ಬಡಕುವ ತಾಯಿಯರಾದ ಸ್ತ್ರೀಯರ ದೇಶಗಳ ಮೆರೆಯುವ ಚಕ್ರವಾಕ ಸೌಂದರ್ಯವಾದ ದೂರದ ಪಾದಿಯ ಜೀವ ಪ್ರಕಾಶವಲ್ಲ ಸಚಿ ರಂಭಾ ತಿಲೋಸ್ಮೆ ವರಂ ಕುಡೆ ಕಡೆಗಂಡು ನೋಟದಿಂದ ಉದ್ಗಮನದಲ್ಲಿ ಕಮಲ ಸಾಗರದಲ್ಲಿ ಅಂಗ ಸಂಘ ಎಂಬ ಜಲ ಕ್ರೀಡೆ ನಡೆದ್ದೇನೋ ಮತ್ತು ವರಿತರ ಕಠಿಣ ಕುಚ ವಿಗ್ರಹಗಳ ಮಧುರ ಮೃತ ಪಾನದಿಂದ ಆವತ್ತು ಸಚಿಯರ ಮುಖಚಂದ್ರ ಮಂಡಲವನ್ನು ಆಚರಿಸಿದ ನಕ್ಷತ್ರಗಳ ಎಂಬ ದಿಗ್ಭ್ರಮೆಗೊಂಡು ವಿಹಾರ ಮಾಡೋ ಭಕ್ತರ ಇದೀಗ ಭರಣವಾಸಿ ಸಾರಥ್ಯ ಜಗ್ರತೆ
ಭಯಭಕ್ತಿಯಿಂದ ವಿಚಾರಿಸುವ ಮಾನವ ನೀನುಗಾರು ನಾವು ಅಂಕಿದ್ದೇವೆ ನಂದನ ಶಿರಮಣಿ ಧೀಮಣಿ ಏನ್ರಿ ಮಾಡ್ಸಾಬ್ರ ನಾವು ನಂದರ ಗಿರಮಣಿ ನೀ ಯಾಕೋ ಅವನು ಯಾವ ಮನೆ ಅವನು ಅಂತ ನನಗ ನೋಡ್ತಾಯಿ ಊದಿದ್ರೆ ಒಲೆ ಚಂದ ಸಾರಿಸಿದ್ರೆ ಗಾಡ್ ಚಂದ ಬಾರಿಸಿದ್ರೆ ನಗಾಡ್ ಚಂದ ಬೀಡಿಸಿ ಕೊಟ್ಟದ ಹೆಣ್ಣು ಚಂದ ಇಂಥ ವಯಸ್ಸಾದ ಹೆಣ್ಣು ಮಕ್ಕಳನ್ನ ಮನೆಗಿಟ್ಟಿಗದಲ್ಲ ಅಂತ ಬೀಡಿಸಿ ಕೊಡಂತ ದಾರ ತಾಯಿ ನೀ ಮೊದಲ ಮಾವಿನ ಕಾಯಿ ಸಾರಥಿ ನಾವುದರಂದರೆ ಶ್ರೀಮತ್ ಭಾರ್ಗವನ ಚರಣ ಸರಸಿತ ಘನಕರಣ ಜಯಿಸುವ ಅಮರವತಿಯಾದ ಪಟ್ಟದ ರಾಣಿ ಪಣವೇಣಿ ಈ ಸುಂದರನವಾದ ಚಂದ್ರಿಕಾ ಚಕೋರ ಈ ಸಮಳವಾದ ಸಚಿದೇವಂದು ತಿಳಪ್ಪವಾದ ನೋಡ್ತಾಯಿ ನೀ ಸಚಿದೇವಾದ ಒಳಕಾತು ನಿನ್ನವಾದ ಮಂದಿರವನ್ನು ಬಿಟ್ಟು ಈ ಕುಂತಂತ ಸಭಾಸ್ಥಾನಕ್ಕೆ ಬಂದು ತಾತು ಬರವೇನ ತಾಯಿ ನೀ ನೀರಿ ಕಾಯಿ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಶ್ರೀಮತ್ ರಮಣಂ ಎಡಬಿಡದ ಜಯಿಸುವ ಕಾರಣ ವರ್ಣ ತಪ್ಪ ಸಾರಥಿ ನಂದನ ಶಿರಮಣಿ ಚಂದ್ರಮುಖಿ ಮಂದಯಾನಿ ಕಮಲ ಗಾಂಧಿಯನ್ನು ಚಂದದಿಂದ ವಿಚಾರಿಸುವ ನೀನುಗಾರಪ್ಪ ಕಂದ ಎಲ್ಲ ಮನಕ್ಕೆ ಆನಂದ ನಿನ್ನ ಮನಸ್ಸು ಹೇಳಕ್ ನನ್ನ ಮನಸ್ಸು ಹೇಳಂದ ಆಗಿರ್ಬೇಕಲ್ಲ ಯಮುನೂರಿಗೆ ಹೋಗಿ ಎಮ್ಮೆ ತಂದಿ ಕೋಣಗಳಿಗೆ ಕಾಳು ತಂದ್ಯಾ ಬೆನ್ನಕ್ಕಿನಲ್ಲಿ ಬಂದು ಹೋಗಿ ಕೋಣಗಳಿಗೆ ಎಮ್ಮೆ ಬೆನ್ನಚ್ಚಿದ ಬೆನ್ನತ್ತಿ ಶಾಪುರ ದಾರ್ನಾಳು ಯಾದಗಿರಿ ತಿರ್ಕೊಂಡು ಕನ್ನಡ ಮುಂದೆ 3 ಸುತ್ತು ಎಮ್ಮೆ ಗಿಮ್ಮಿ ತಿರ್ಕೊಂಡು ಕನ್ನಡ ಹಾಕ್ಯಂತ ಎಮ್ಮೆ ಕನ್ನಡ ಹಾಕ್ಯಂತೀನಿ ಬತ್ತಿ ನೋಡೋದಿಗೆ ಕೋಣ ಬಡಿ ಕೋಣೆ ತಂದೆ ಎಮ್ಮೆ ಕೋಣೆ ಕರ್ತೇನೆ ಮಾತ್ರ ಮಾಸೂರಿಗೆ ಹೋಗಿ ಮಾಸು ಕಟ್ಟಿದ ಹಾಲು ಹೋಗಿ ಹಾಲು ಕಟ್ಟಿದೆ ಮೊಸರು ಕಲ್ಲಿಗೆ ಹೋಗಿ ಮೊಸರು ಮಾಡಿ ತುಪ್ಪರಲ್ಲಿ ಬಂದು ಹೋಗಿ ತುಪ್ಪ ಕಾಯ್ದಿದ ತುಪ್ಪ ಕಾಯ್ದು ರೈತರೆಲ್ಲರೂ ಇರ್ತಾರೆ ಅಂದು ನಾಳೆ ಕಟ್ಟಿಗೆ ಹೋಗ್ತೀನಿ ತಾಯಿ ಅಂತ ನಾಟಕಂತ ದಾರತಿ ದಾಖಲೆಗಳಿದ್ದ ತಾಯಿ ಎಲ್ಲೆಲ್ಲಿ ಕಾಯಿ ಸಾರಥಿ ನಾವುದಾರರೆಂದರೆ ರಕ್ತ ಕಂಕಣ ಕೈ ಎಳೆದಳು ಮುತ್ತಿನಾರ ಇತ್ಯಾದಿ ಆಭರಣಗಳನ್ನು ಧರಿಸಿ ಅಲಂಕೃತಳಾದ ಅಮರಾವತಿಯನ್ನು ಪರಿಪಾಲಿಸುವ ಇಂದ್ರನ ಸತಿ ರಂಭಾದೇವಿ ಅಂತ ತಿಳಿಯಕ್ಕೂ ಸಾರಥಿ ನೋಡ್ತಾಯಿ ರಂಭಾದೇವಿಯರ ಒಳಗಾತು ನಿಮ್ಮ ರಾಜ ಮಂದಿರವನ್ನು ಬಿಟ್ಟು ಸಂಸ್ಥಾನಿಗೆ ಬಂದು ತಾತು ಬರುವೇನು ತಾಯಿ ಈ ಮನದ ಮಾಡುವೇನು ಕಾಯಿ ಅಪ್ಪ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ನಮ್ಮ ಪ್ರಾಣಕಾಂತನಾದ ಇಂದ್ರಾಮಹಾರಾಜರ ಸಡಗರದ ಬಡಲಾಗದಲ್ಲಿ ಭರತ ಶಸ್ತ್ರಾಂಗಗಳು ಸರಿಯಾಗಿ ಆಗೋ ಸಭೆಯ ನಗನ ಅಭಿನಯಗೊಳಿಸುವ ಕಾರಣ ಭರಣವಾಯ್ತಪ್ಪ ಸಾರಥಿ ವಿಶಾಲ ಮಧ್ಯೆ ಸೇವಕ ಮದರತರಾದ ನುಡಿಗಳಿಂದ ಕರುವ ಮುಗಿದು ಪರಸ್ಥಿರಾದ ನಮ್ಮನ್ನು ಪರೆದಿಂದ ವಿಚಾರಿಸುವ ನೀನುದಾರ ಕಂದ ಕೇಳೋಣ ಮುಂದ ನೋಡ್ತಾಯಿ ಜಮ್ಮಖಂಡಿಗೆ ಹೋಗಿ ಜಾಮೀನ್ ತಂದಿದ ನಾಲ್ಡಿಗೆ ಹೋಗಿ ನಾಲ್ಕು ಖರ್ಚು ಮಾಡಿದ್ರಿ ಮಾಡ್ಸಾಬ್ರ ಯಪ್ಪ ಜಮ್ಮಖಂಡಿಗೆ ಹೋಗಿ ಜಾಮೀನ್ ತಂದಿದ ನಾಲ್ಡಿಗೆ ಹೋಗಿ ನಾಲ್ಕು ಖರ್ಚು ಮಾಡಿದ 3 ಖರ್ಚು ಮಾಡಿ ಅಂತ ಲೇಡಿ ಚಳಿ ಮಕ್ಕಳ ಈ ಬೀರುಗಳಿಗೆ ಹತ್ತಿ ಬರ್ತಾರೆ ಸಪ್ಪಳ ಕೇಳಿ 3 ತಿಂಗಳಾಯ್ತು ನಾ ಊರು ಬಿಡ್ತೀನಿ ಈಗ 3 ಕಾಲ ಅಂತ ಚಿಕ್ಕ ತಪ್ಪು ಹುಡುಕಾಡೋಂತ ತಾಯಿ ಸಾರಥಿ ನಾವುದಾರೆಂದರೆ ಈ ವಿಸ್ತಾರತರವಾಗಿರುವ ರಕ್ತ ಸಿಂಹಾಸನದ ಆರೂಢನಾದ ಇಂದ್ರಮಹಾರಾಜರ ಪತ್ನಿ ಸಚಿದೇವಿಯ ಸೇವಾಧಿಕರಳಾದ ಶುದ್ಧ ಬುದ್ಧಿಯಲ್ಲಿ ವಿಚಾರಿಸುವ ಭದ್ರಾಣಿಯನ್ನು ಕರೆದಪ್ಪ ಸಾರಥಿ ವಿಶಾಲ ನೋಡ್ತಾಯಿ ಭದ್ರಾಂಗಿ ದೇವಿ ಆದವಳತ್ತಾಯ್ತು ನಿಮ್ಮ ಅಂದವಾದ
ಈ ಕುಂದಂತ ಸಂಸ್ಥಾನಕ್ಕೆ ಬಂದ ತಾತ್ಪರ್ಯವೇನು ತಾಯಿ? ಈ ಬರದ ಮಾವೇನು ಕಾಯಿ? ಅಪ್ಪ ಸಾರಥಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣ ಏನೆಂದರೆ ಸುಂದರ ಸುಗುಣ ರತ್ನಾಕರವಾದ ಸಚಿದೇವನ್ನು ಹೊಂದಿಕೊಂಡಿರುವ ಕಾರಣ ವರ್ಣವೈತಪ್ಪ ಸಾರಥಿ ವಿಶಾಲಮತಿ. ಚಿತ್ರ ರಕ್ಕ ದರಿಪರು ನನಗೆ ಈಡೆ ಈ ಕಾಲದಲ್ಲಿ ಅವರ ಸೊಕ್ಕನ್ನು ಮುರಿದು ಒಕ್ಕಲಿಕ್ಕುವ ಸಮರ್ಥ ನಾನೆಂದು ಗಂಗೂರವನ್ನು ಹೊಡ್ತಾರಂತ ನಾವು ಹಿಂದಕ್ಕೆ ಕಾಲಮೂರ್ತಿಯ ಸ್ವರೂಪಿನಾದ ಮೈಪಾದು ನಮ್ಮ ರಕ್ಕದ ಹುಟ್ಟಿ ದಿಕ್ಕಪಾಲಕರ ಪಟ್ಟಣಕ್ಕೆ ಅರ್ಥನಾಗಿ ಅಟ್ಟಾಸಲಿ ಕಳ್ಳರ ಗರವನ್ನು ಅಷ್ಟಮೂರ್ತಿ ಅತಿ ಭಾಗ್ಯರಾದ ರಾಜೇಶ್ವರಿಯು ತಟ್ಟನೆ ಕರವಾಳದಿಂದ ಮರ್ದಿಸಿದ ಮಹಾಮಾಯಿ ಮಹಾಕಾಳಿಯ ಅಭಯ ಅಂತ್ಯಕರಣದಿಂದ ಶ್ರೇಷ್ಠತರವಾದ ಸುಖದಿಂದ ಪ್ರತ್ಯೇಕಿಸುವ ಅಮರಾವತಿಯ ಪಟ್ಟಣದ ಆದೆ ಬೀದಿಗೆ ಚಂದ್ರ ಬೀದಿ ಸೂರ ಬೀದಿಗಳೆಂಬ 4 ಬೀದಿಗಳಲ್ಲಿ ಜೈ ಬೇರೆ ಹೊಡಿಸಿದಂತಹ ಸಾರಥಿ ಅತಿ ಚಕ್ರವರ್ತಿ
ನಾವು ಗುರುಹಿರಿಯರನ್ನು ಪೂಜಿಸಿದ ಪುಣ್ಯ ಫಲದಿಂದ ಮಹಿಷಾಸುರ ರಕ್ಕಸನೆಂಬ ನಾಶವಾದವು. ಆದ ಕಾರಣ ನಾಲ್ವರು ಸಖ್ಯರು ಸಂತೋಷ ಸಾಗರದಲ್ಲಿದ್ದೆವು. ಇನ್ನು ಸಂತೋಷಕ್ಕೆ ಈಡೇನಕ್ಕಂತ ಸದ್ಗುರು ಕುರಿಕರಲ್ಲಿ ಅಗತ್ಯ ಮಾಡುತ್ತಿದ್ದರು. ಯುದ್ಧ ಕುಂಭದಲ್ಲಿರುವರು ಅವರು ಸ್ವೀಕರಿಸುವ ಪದಾರ್ಥಗಳಾದರು. ಕಡೆಗಣಿತ ಮುಂತಾದ ಪದಾರ್ಥಗಳನ್ನು ಸ್ವೀಕರಿಸುವವರು. ಆದ ಕಾರಣ ದೊಡ್ಡವರ ಕಾರ್ಯ ನಿರ್ವಹಿಸುವವರು. ಮಿಕ್ಕಿದ ಸಾಮಗ್ರಿ ಸಂಘವಾಗಿ ಕಾಂತೆ ಗುಣವಂತೆ ಅದೇ ಪ್ರಣವದಲ್ಲಿ ಅದೇನು ಚೆನ್ನಾಗಿ ಬಂದರು. ನಮ್ಮ ಸಂತೋಷಕ್ಕೆ ಸುರಲಯನು ಚಿಂತಾಮಣಿ ಕಲ್ಪವೃಕ್ಷ. ಆ ಪರಮೇಶ್ವರನ ಪಟ್ಟ ವೈಭವಕ್ಕೆ ಆ ದೈತ್ಯರ ಉರುಟಿಗೆ ಮುಗಿದಂತೆ ಕಾಣುತ್ತಿರೋದು. ಆ ಈಶ್ವರನ ಹಂತಕರಣ ನಮ್ಮ ಮೇಲೆ ಪೂರ್ಣ ಇರೋದು. ಜ್ಞಾತಕಬೇಕಂತ ಸದ್ಗುರುವಂತ ಅಹೇ ರಮಣಿ ಸದ್ಗುಣ ಮರಣಿ ಸೂರ್ಯನ ರಥಕ್ಕೆ ಆಹಾರ ಪುತ್ರನಾಗಿ ಒಂದೇ ರವದು. ಅದಕ್ಕೆ ಕಂಠಮಟ್ಟ ಕುದುರೆಗಳು 7 ಸಿಲುಕಿರುವವು. ಮುತ್ತಿನ ಸರಗಳಿಂದಾಗೆ ಬಿಗಿದವು. ನೋಡು ಎವಿಯರಿಗೆ ರಾಲಂಬ ಪೂರ್ವಾದಿಂದ ಲಕ್ಷ್ಮಣರಿಗೆ ಗಮನ ಮಾಡುವನು. ಪ್ರಯುಕ್ತ ಅವರವರ ಪುಣ್ಯ ಪ್ರಭಾವದಿಂದ ಬೇರೆ ಅವರೆತ್ತು ಅಜ್ಞಾತ ಜನಪದದಿಂದ ಪ್ರಯೋಜನದ ರಮಣೆ ಸದ್ಗುಣ ಮರಣಿ ಅಹೇ ಪ್ರಣವದವೇ ಅದೇನು ಚೆನ್ನಾಗಿ ಬಂದ್ರು. ವೇದಕ್ಕೆ ಅಭಿಚರಣಾದ ಕಾರಣ ಎಂಬ ಧ್ವಜವು ನಮ್ಮ ಪುರದಲ್ಲಿ ನಿಲ್ಲಿಸಿರುವಾಗ ನಮಗೆ ಏತಕ್ಕ ಭಯ? ಈ ಪ್ರಕಾರ ಶಂಕರೇಂದ್ರನಿಂದ ಲಭಿಸಿರೋದು ಅಂತ ಸದ್ಗುರು ಕಾಂತೆ ಲಂಕಪಟ್ಟಣ ಜಯಿಸವರು ಸಾಮಾನ್ಯವೇ ಹೇಗೆ ರಾಕ್ಷಸರ ಕುಲವೆಲ್ಲ ಸಿರಿಯರಿಗೂ ಸಾಧ್ಯವಿಲ್ಲ. ರಾಕ್ಷಸರ ಕುಲದಲ್ಲಿ ಶ್ರೀರಾಮಚಂದ್ರನು ನಿರ್ವಂಶ ಮಾಡಿದನು. ನೀವು ಕೇಳಲವೇ ಹೇಗೆ? ಅಂಬು ಜಾಸ್ತಿ ಮತ್ತೆ ನಿಮಗೆ ಭಯ ಇರುವುದು. ಇದು ಸರ್ವ ತಂದೆ ರಮಣಿ ಸದ್ಗುರು ಮರಣಿ
ಕೊಟ್ಟಿ ಇಟ್ಟು ಮಾಡಿದ ಇಂಥ ಶ್ರೇಷ್ಠರ ಸಮ್ಮುಖದಲ್ಲಿ ನಿಂತು ಮಾತನಾಡಿಸುವ ನೀನುದಾರೋ ನಿನ್ನ ನಾಮಾಂಕಿತವನ್ನು ನುಡಿದು ಜೀವಿಸು. ಇಲ್ಲದಿದ್ದರೆ ಎನ್ನ ಕೈಯಲ್ಲಿರುವ ಕರದಲ್ಲಿರುವ ಕಜ್ಜಗಳನ್ನು ನೋಡಲ ಬೆಸ್ಟ್ ಬೆಸ್ಟ್. ನಾನು ಮಾತು ಕೇಳಿಲ್ಲ ಮಗನೇ, ಇಲ್ಲಿಗೆ ನಿನ್ನ ಬೆಸ್ಟ್ ಮಾಡಿ ಒಳ್ಳೆ ಮೂರು ದಂಡಿಗೆ ಆಳು ಹೋಗ್ತಾನ. ನೋಡು ಸ್ವಾಮಿ, ಕಟ್ಟಿದ್ದು 8 ಜನರಿಗೆ ಹಾಲಟ್ಟಿ ಕೇಳಿಲ್ಲ. 8 ಜನರಿಗೆ ಹಾಲಟ್ಟಿ ಕೇಳಿದ್ರೆ ಬಿಜಾಪುರ ಗೌಡ ತೊಗಡಿ ಮಗನ ಹಾಕಿದ್ರು ಏನಲ್ಲ. ಕಟ್ಟಿದ್ದು ಕರೆ 8 ಜನರಿಗೆ ಹಾಲಟ್ಟಿ ಕಂಡು ಕರೆ ಗಿನ್ನ ಕಾಸಿಷ್ಟು ಮಂದಿಗೆ ಊಟ ಕೊಟ್ಟಿಗೆ ದೊಡ್ಡ ಆಟ ನೋಡಂತ ಅಂತ ತರ್ಕ ಮಾಡುವ ತಿರುಗದಾರತಿ ರಾಜ ನಿನ್ನ ಚತುರನಿಗೆ ನಾನು ನೆಚ್ಚಿದೆ ನಿನ್ನ ಸಂಭ್ರಮದ ನಡುವಿಗೆ 9 ಮನದ ಹೂವಂದದ ಉದಾರ ಕೊಡುವರು ಹಾಕಿಕೋ. ಅಲ್ಲವೇ ಒಂಟಿ ಮುತ್ತಿನ ಕಂಟಿ ಕಂಠಾಭರಣ ನಿನ್ನ ಕರಗಳಿಗೆ ಹಾಕಿಕೋ. ನನ್ನ ಕಡು ಸಡಗರವೇ ನನ್ನ ನಾಮಾಂಕಿತದ ಹೆಸರು. ಬೇಸರಿಸುವ ಚೆನ್ನಾಗಿ ಕೇಳುವಂತವನು ಪುಂಡಲಿಕ ಬುರಂದ ಮಂಡಿತ ಮಂಡಲದ ಪ್ರಚಂಡ ಗಂಡುಗಳ ಗಂಧ ದೇವತರ ಗಂಧ. ಉದಂಡದಿಂದ ಉದಂಡ ಗಗ್ಗಿನ ಸೊರಗ ಗಲ್ ಎನ್ನುವ ಮೇಲ್ಕಂಡ ಆಕಾಶವು ಹಲ್ಲಾಡಿತು. ಭೂಮಿಗೆ ಉದಿಸಿದವು ಗಿರಿ ಮೇಲಾಗಿ ಕಡುಬೇಕರ ಕಡು ಭಯಂಕರ ಸನ್ನತವಾದ ತಕ್ಕನ್ನು ತರ್ಕನ ಪ್ರಕಾಶದಂತೆ ಕಲ್ಪಿಸುವ ಕಗ್ಗ ಕದಾರಿ ಕೈಗೂರಿ ಪ್ರಭುತ್ವವಾದವು ಅಬ್ಬರಕ್ಕೆ ನಿರ್ಜನರ ಗರ್ಭವು ನಿರ್ಬದ್ಧವಾಯಿತು.
ಗಣಲ್ ಗಣಲ್ ಎನ್ನುವ ಗಂಟೆ, ಕಿಣಲ್ ಕಿಣಲ್ ಎನ್ನುವ ಗೆಜ್ಜೆ. ಪಡಿ ಪಡಿ ಮತ್ತಗಳ ಮಣಿ ಪಡೆದೊಂದು ಉಳಿದವು. ಸಜ್ಜನೆ ಬಗ್ಗನೆ ಗೋರ್ಗಣ್ಣ ಮಕ್ಕಳು ಎಲ್ಲ ಸಿಂಹದಲ್ಲಿ ಅರ್ಪಣಕ್ಕೆ ದಿಗ್ಜನಗಳು ಚಿರನ್ನು ಚಿರಣಿಸು. ಸ್ವರ್ಗಾಧೀಶನ ಗನಗಾಮಿರ್ಯ ಪ್ರಭಾವ ಸುಖಾಸನನ್ನು ತ್ರೀ ಜಗತ್ತಿಗೆ ಭಾಗ್ಯವನೆಂದು ಬೋರ್ಗರಿಯುವಂತೆ ಸ್ಥಿರವಾಗಿ ಜೈವೇಯನ್ನು ವಹಿಸು. ನಿಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ಕುರಿತಂತ ಸಂಸ್ಥಾನಕ್ಕೆ ಬಂದು ತಾತ್ಪೂರ್ವ ಹೇಳಿದೀರೋ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ 2 ಸಹಸ್ರಾಸ್ತ್ರ ಆಕ್ರಮಣಿ ಕುಜವಲರ ಕಿರೀಟವರ್ಧ ರಾಜರು ನನಗೆ ಸರಿಸಾಮನಾಗಬಲ್ಲದೆ ಅರ್ಬುದ ನೇತ್ರದ ಕಾಪದಾಕಿ ಚದುರಂಗ ಬಲ ಸಮೇತ ನಾನ ಇಂದ್ರನನ್ನು ಯಜ್ಞಾಲನ್ನು ಮಾಡಿಸಿ ಅಷ್ಟ ದಿಕ್ಪಾಲಕರನ್ನು ಸದೆ ಬರೆದು ರವಿಚಂದ್ರನಂತೆ ಅಧಿಕಾರ ಕೈಗೊಂಡು ಇಡೀ ಜಗತ್ತಿಗೆ ಸರ್ವಭಾಮ ಸಾಕ್ಷಾತ್ ಸುಂಬಾಮರಾಜನೆಂದು ದೇವೇರಿಯನ್ನು ವಡಿಸುವ ನಿಮಿತ್ತ ಭರಣವಾಯಿತು. ನೀನು ನಮ್ಮ ಅಪ್ಪನ ಪ್ರಕಾರ ನಡೆದುಕೊಳ್ಳದಿದ್ದರೆ ನಿನ್ನನ್ನು ಒಪ್ಪಿನ ದಾರಿಯಂತೆ ಚಪ್ಪಲಿಸಿ ಚಪ್ಪಲದೊಳಗೆ ತೃಪ್ತಿಯನ್ನು ಬಹು ಜಾಗೃತಿಯಿಂದ ಬದುಕುವಂತ ಸರ್ಕಾರ
ಆ